ಆತ್ಮೀಯ ವಿದ್ಯಾರ್ಥಿಗಳೇ, ನಿರಂತರ ಶ್ರೇಣಿಯಲ್ಲಿ ಕಂಟಿನ್ಯೂಸ್ ಸೀರೀಸ್ ಅಂತ ಕರಿತೀವಿ. ಅದರಲ್ಲಿ ಮೀಡಿಯನನ್ನು ಕಂಡುಹಿಡಿಯುವುದು ಹೇಗೆ, ಮೀಡಿಯನನ್ನು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇದ್ರ ಮೇಲೆ ಎಕ್ಸಾಮು ನಿಮಗೆ ಏನು ಮಾಡ್ತಾನೆ, 10 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. ಆ 10 ಅಂಕದ ಪ್ರಶ್ನೆಯಾಗಿ ಕೇಳಿದಾಗ ಈ ಒಂದು ಟೇಬಲನ್ನು ಬಯಸ್ಕೊಂಡು ನೀವೇ ಮಾಡ್ಬೋದು, ಸುಲಭವಾಗಿ 10ಕ್ಕೆ 10 ಅಂಕವನ್ನು ಪಡ್ಕೊಳ್ಬೋದು. ಇದು ಯಾವ ಶ್ರೇಣಿ? ನಿರಂತರವಾದ ಶ್ರೇಣಿ. ನಿಮ್ಮ ಎಕ್ಸಾಮ್ ಒಳಗೆ ಏನು ಮಾಡ್ತಾನೆ, ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅಂತೇಳಿ ಈ 2 ಕಾಲಮನ್ನು ಮಾತ್ರ ಕೊಡ್ತಾನೆ. ಈ ಕಾಲಮನ್ನು ನಾವೇನು ಮಾಡ್ಕೋಬೇಕು, ಹೊಸದಾಗಿ ರೆಡಿಯನ್ನು ಮಾಡಿಕೊಂಡು ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಯಾವ ಶ್ರೇಣಿಯಲ್ಲಿ? ನಿರಂತರ ಶ್ರೇಣಿಯಲ್ಲಿ. ಇಲ್ಲಿ ಅಂಕಗಳೇನಿದೆ 0 to 10, 10 to 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60. ವಿದ್ಯಾರ್ಥಿಗಳ ಸಂಖ್ಯೆ 7, 8, 15, 10, 6, 4 ಅಂತೇಳಿ ವಿದ್ಯಾರ್ಥಿ ಸಂಖ್ಯೆಯನ್ನು ಕೊಡ್ತಾನೆ. ಈ 2 ಕಾಲಮನ್ನು ಕೊಟ್ಟ ಮೇಲೆ ನೀವೇನು ಮಾಡಬೇಕು, ಸಂಚಿತ ಆವರ್ತಿ ಸಂಖ್ಯೆ ಅಥವಾ ಪಟ್ಟಿ ಅಥವಾ CF ಅಂತ ಕರಿತೀವಿ, ಈ ಕಾಲಮನ್ನು ನಾವು ಹೊಸದಾಗಿ ರೆಡಿಯನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ ಏನಿರುತ್ತಲ್ಲ ಆ ಸಂಖ್ಯೆನ ಸೇಮ್ ಹಚ್ಕೊಂಡ್ಬಿಟ್ರೆ ಇಲ್ಲಿ 7ಕ್ಕೆ 7 ಬರ್ತದೆ. ಈ 7ಕ್ಕೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, 8ಅನ್ನು ಕೂಡಿಸ್ಬೇಕು, ಆವಾಗ 15 ಆಗ್ತದೆ. ಈ 15ಕ್ಕೆ 15 ಕೂಡಿಸ್ರಿ 30 ಆಗ್ತದೆ. ಈ 30ಕ್ಕೆ 10 ಕೂಡಿಸ್ರಿ 40 ಆಗುತ್ತದೆ. ಈ 40ಕ್ಕೆ 6 ಕೂಡಿಸ್ಬೇಕು, 46 ಆಗ್ತದೆ. 46ಕ್ಕೆ 5 ಕೂಡಿಸ್ರಿ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 50 ಬರ್ತದೆ. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸಂಚಿತ ಆವರ್ತಿ ಸಂಖ್ಯೆ ಅಥವಾ CF ಅನ್ನು ಕಂಡುಹಿಡಿಬೋದು. ಈ ರೀತಿಯಾಗಿ CF ಅನ್ನು ಕಂಡುಹಿಡಿದ ಮೇಲೆ ವಿದ್ಯಾರ್ಥಿಗಳೇ ನಾವೇನು ಮಾಡಬೇಕಂತಂದ್ರೆ, CF ಅನ್ನು ಕಂಡುಹಿಡಿದ ಮೇಲೆ ಏನು ಆ ವಿದ್ಯಾರ್ಥಿಗಳ ಸಂಖ್ಯೆ ಇದೆಯಲ್ಲ ಇದನ್ನು ನಾವು ಟೋಟಲನ್ನು ಮಾಡ್ಕೋಬೇಕು. ಟೋಟಲ್ ಮಾಡಿಕೊಂಡಾಗ ಇಲ್ಲೇನು ಬರ್ತದೆ, 50 ಬರುತ್ತದೆ. ಇವನ್ನೆಲ್ಲವನ್ನು ಕೂಡಿಸಿದಾಗ 50 ಬರ್ತದೆ. ಬಂದಮೇಲೆ ವಿದ್ಯಾರ್ಥಿಗಳೇ ಈ ನಿರಂತರ ಶ್ರೇಣಿಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಸ್ವಲ್ಪ ನಾವೇನು ಮಾಡಿ ನೋಡೋಣ. m ನಿಧಾನವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. L ಪ್ಲಸ್ n divided by 2 minus CF divided by F ಅಂತೇಳಿ, ಓಕೆನಾ, ಇಂಟು I ಅಂತೇಳಿ. ಇದು ಏನು? ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ. ಯಾವ ಒಂದು ಶ್ರೇಣಿಯಲ್ಲಿ? ನಿರಂತರವಾದಂಥ ಶ್ರೇಣಿಯಲ್ಲಿ. ಇಲ್ಲಿ L ಅಂತಂದ್ರೆ ಇದು ಮಧ್ಯಾಂಕದ ವರ್ಗದ ಕೆಳಮಿತಿಯನ್ನು ತೋರಿಸ್ತದೆ, ಕೆಳಮಿತಿ. ಇನ್ನು F ಅಂತಂದ್ರೆ ಇದು ಮಧ್ಯಾಂಕದ ವರ್ಗದ ಆವರ್ತಿಯ ಸಂಖ್ಯೆ. I ಅಂತಂದ್ರೆ ವರ್ಗಗಳ ನಡುವಿನ ಅಂತರ್ಗೆ ನಾವೇನು ಕರಿತೀವಿ, I ಅಂತೇಳಿ ಕರಿತೀವಿ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಇಲ್ಲಿ ನಾವು ಪ್ರಾರಂಭದಲ್ಲಿ ಏನು ಮಾಡೋ ವಿದ್ಯಾರ್ಥಿಗಳೇ, ನಿಧಾನವಾಗಿ ಲೆಕ್ಕವನ್ನು ಮಾಡೋಣ. n ಅಂದರೆ ಎಷ್ಟಿದೆ? n ಅಂದರೆ 50 ಬಂದಿದೆ. ಮೊದಲಿಗೆ ಅದನ್ನು ಕ್ಲಿಯರ್ ಮಾಡ್ಕೊನು, ಓಕೆನಾ. n ಅಂದರೆ 50 ಡಿವೈಡ್ ಬೈ 2. ಇದನ್ನು ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ? 25 ಬರುತ್ತದೆ. 25 ಬರ್ತದೆ. 25 ಬಂದ ಮೇಲೆ ನಾವೇನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಈ ಸಂಚಿತ ಆವರ್ತಿ ಇದೆಯಲ್ಲ, ಈ ಸಂಚಿತ ಆವರ್ತಿ ಏನಿದೆಯಲ್ಲ, ಈ ಸಂಚಿತ ಆವರ್ತಿಯಲ್ಲಿ 25 ಎಲ್ಲಿದೆ ಎಂಬುದನ್ನು ನಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಆ ಸಂಚಿತ ಆವರ್ತಿಯಲ್ಲಿ 25 ಎಲ್ಲಿ ಬರುತ್ತಂತಂದ್ರೆ 15 ಆದಮೇಲೆ 25 ಬರ್ತದೆ. ಅಥವಾ ಈ ಅಂಕಗಳಲ್ಲಿ ಈ ಕಾಲಮ್ ಇದೆಯಲ್ಲ, ಈ ಕಾಲಮಲ್ಲಿ 25 ಬರುತ್ತದೆ. ಹೀಗಾಗಿ ಈ ಕಾಲಮ್ ನೀವೇನು ಮಾಡ್ಕೋಬೇಕು ವಿದ್ಯಾರ್ಥಿಗಳು, ಈ ತೆರನಾಗಿ ಚೌಕಾಲಮನ್ನು ಹಾಕೋಬೇಕು. ಓಕೆನಾ? ನಿಧಾನವಾಗಿ ಚೌಕಾಲಮ್ ಹಾಕೋರಿ. ಇದನ್ನು ಯಾಕೆ ಹಾಕೋನಿ? ಇಲ್ಲಿ 25 ಅಲ್ಲ, 25 ಯಾವ ಒಂದು ವರ್ಗಾಂತರದಲ್ಲಿ ಅದು ಸಂಚಿತ ಆವರ್ತಿಯಲ್ಲಿ ಬರ್ತದೆ ಅಲ್ಲಿ ನಾವೇನು ಮಾಡ್ಕೋಬೇಕು, ರೌಂಡಪ್ಪನ್ನು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 20 ಮತ್ತು 30 ಏನಿದೆಯಲ್ಲ,
ಇದರಲ್ಲಿ ಕೆಳಮಿತಿ ಯಾವುದು? ಎಲ್ ಅಂತಂದರೆ ಎಷ್ಟು ಬರ್ತದೆ? ಇಲ್ಲಿ 20 ಬರುತ್ತದೆ. ಇದು 20 ಅನ್ನೋದು ಕೆಳಮಿತಿ, ಇದು ಎಲ್ ಬರ್ತದೆ. ಎಲ್ ಆದಮೇಲೆ ಸಿ ಎಫ್ ಬೇಕಲ್ಲ. ಸಿ ಎಫ್ ಅಂತಂದರೆ ಇಲ್ಲಿ ಸಂಚಿತ ಆವೃತ್ತಿಯ ಮೇಲಿನ ಸಂಖ್ಯೆ, ಸಿ ಎಫ್ ಆಗ್ತದೆ. ಅದು 15. ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲೇನು ನೀವು ರೌಂಡಪ್ ಹಾಕೋತೀರಲ್ಲ, ಆ ಸಿ ಎಫ್ನ ಮೇಲಿನ ಸಂಖ್ಯೆ 15 ಸಿ ಎಫ್ ಆಗ್ತದೆ. ಇನ್ನು ಎಫ್ ಅಂದರೆ ವಿದ್ಯಾರ್ಥಿಗಳೇ, ಎಫ್ ಅಂದ್ರೆ ಒಂದು ಗೊತ್ತಾಗಬೇಕಲ್ಲ. ಎಫ್ ಅಂದರೆ ಇಲ್ಲಿ 15 ಬರುತ್ತದೆ. ಎಷ್ಟು? 15. ಓಕೆನಾ? ಎಫ್ ಅಂದರೆ 15 ಆದಮೇಲೆ, ಓಕೆನಾ, 15 ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆಯಲ್ಲ, ಈ ವಿದ್ಯಾರ್ಥಿಗಳ ಸಂಖ್ಯೆ ನಡುಮಧ್ಯದ ಬಿಂದು ಇದು ಎಫ್ ಆಗ್ತದೆ. ಇದು ಮೇಲಿನ ಸಂಖ್ಯೆ ಸಿ ಎಫ್ ಆಗುತ್ತದೆ. ಆಯಿತಾ? ಈಗ ಆ ಎಂದು ಒಂದು ಗೊತ್ತಾಗಬೇಕು. ಆ ಎಂದರೆ ವಿದ್ಯಾರ್ಥಿಗಳೇ ವರ್ಗದ ಅಂಕಗಳ ನಡುವಿನ ಅಂತರ. ಇಲ್ಲಿ ಎಷ್ಟೆಷ್ಟು ಅಂತರ ಇದೆ? ಇಲ್ಲಿ 10 ಅಂತರವನ್ನು ಕೊಡಲಾಗಿದೆ. ಈ ಥರನಾಗಿ ನಾವೇನು ಮಾಡ್ಕೊಂಡ್ವಿ? ಎಲ್ ಅಂದರೆ ಗೊತ್ತಾಯಿತು, ಸಿ ಎಫ್ ಅಂದ್ರೆ ಗೊತ್ತಾಯಿತು, ಎಫ್ ಅಂದ್ರೆ ಗೊತ್ತಾಯಿತು, ಆ ಅಂದರೆ ಗೊತ್ತಾಯಿತು. ನೀವು ಪ್ರಾರಂಭದಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಇನ್ನೊಮ್ಮೆ ಹೇಳ್ತಾ ನೋಡ್ರಿ, ಎನ್ನನ್ನು ಮೊದಲೇ ಕೂಡಿಸ್ಕೊಂಡ್ಮೇಲೆ ಎನ್ ಅಂದರೆ 50/2 ಅಂತಂದ್ರೆ ಭಾಗಿಸಿದಾಗ 25 ಬರ್ತದೆ. ಈ 25 ಸಂಚಿತ ಆವೃತ್ತಿಯಲ್ಲಿ ಯಾವ ಸಂಖ್ಯೆ ನಂತರ ಇದೆ? ಈ 15 ನಂತರ 30 ಬರ್ತದೆ. ಆ ಒಂದು ಕಾಲಮನ್ನು ರೌಂಡಪ್ ಮಾಡ್ಕೊಂಡ್ಮೇಲೆ ಈ ಅಂಕಗಳು ಏನು ಬರ್ತಾವಲ್ಲ 20 ಮತ್ತು 30 ಅಂತೇಳಿ, ಇದರಲ್ಲಿ ಲೋಯೆಸ್ಟ್ ಯಾವುದು? 20 ಬರ್ತದೆ. ಹಿಂಗಾಗಿ ಎಲ್ ಅಂದರೆ 20 ಆಯಿತು. ಈ ಸಂಚಿತ ಆವೃತ್ತಿಯ ಮೇಲಿನ ಸಂಖ್ಯೆ ಏನಿದೆಯಲ್ಲ, ಆ ಮೇಲಿನ ಸಂಖ್ಯೆ ಸಿ ಎಫ್ ಆಗ್ತದೆ. 15 ಆಯಿತು. ಎಫ್ ಅಂದ್ರೆ ಈ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆಯಲ್ಲ, ಅದು ವಿದ್ಯಾರ್ಥಿಗಳ ಸಂಖ್ಯೆ ನಡುಮಧ್ಯದು ಎಫ್ ಆಗ್ತದೆ. ಎಫ್ ಆಯಿತು. ಆಮೇಲೆ ನೀವೇನು ಮಾಡಬೇಕು? ಇದಾದಮೇಲೆ ಆಯ್ ಅಂತಂದ್ರೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಅಂಕಗಳು ಏನು ಬರ್ತಾವಲ್ಲ, ಈ ಅಂಕಗಳ ನಡುವಿನ ಅಂತರಕ್ಕೆ ಆಯಿ ಬರ್ತದೆ. ಇಷ್ಟು ನೀವು ಕಂಡುಹಿಡಿದ ಮೇಲೆ ಸೂತ್ರದಲ್ಲಿ ಇವೆಲ್ಲವುಗಳನ್ನು ಹಾಕುವುದರ ಮೂಲಕ ನಾವು ಮಧ್ಯಾಂಕವನ್ನು ಕಂಡು ಹಿಡಿಬಹುದು. ಅದು ಹೇಗೆ ಎಂಬುದನ್ನು ಈ ಮುಂದಿನ ಸ್ಲೈಡ್ ಒಳಗೆ ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ನೋಡಿರಿ, ಈಗ ಆಲ್ರೆಡಿ ಎಲ್ ಅಂದರೆ 20, ಸಿ ಎಫ್ ಅಂದರೆ 15, ಓಕೆನಾ. ಆಮೇಲೆ n/2 ಅಂತಂದ್ರೆ 25. ಆಮೇಲೆ ಆಯ್ ಅಂತಂದ್ರೆ 10, ಎಫ್ ಅಂದರೆ 15 ಬಂದಿದೆ. ಓಕೆನಾ. ಇವೆಲ್ಲವುಗಳನ್ನು ಸೂತ್ರದಲ್ಲಿ ಹಾಕುವುದರ ಮೂಲಕ ನಾವೇನು ಕಂಡುಹಿಡಿಬಹುದು? ಮಧ್ಯಾಂಕವನ್ನು ಕಂಡುಹಿಡಿಬಹುದು. ಸೂತ್ರ ಏನಿದೆ? ಸೂತ್ರ m = L + n/2 - CF/2 ಇಂಟು I ಅಂತಿದೆ. ಇದು ಸೂತ್ರ. ನಿರಂತರ ಶ್ರೇಣಿಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಈ ಸೂತ್ರ ಆದಮೇಲೆ ಇಲ್ಲೆಲ್ಲ ದತ್ತಾಂಶಗಳಾದವು. ಆ ದತ್ತಾಂಶಗಳ ಇದರಲ್ಲಿ ಫಿಲಪ್ಪನ್ನು ಮಾಡೋಣ. ಎಲ್ ಅಂದರೆ ಎಷ್ಟಿದೆ ವಿದ್ಯಾರ್ಥಿಗಳು? 20 ಇದೆ. ಎಲ್ ಅಂದರೆ 20 ಪ್ಲಸ್ n/2 ಅಂತಂದ್ರೆ ಇಲ್ಲಿ 25 ಬಂದಿದೆ, ಮೈನಸ್ ಸಿ ಎಫ್ ಅಂದರೆ ಎಷ್ಟಿದೆ? 15 ಡಿವೈಡ್ ಬೈ ಎಫ್ ಅಂದರೆ ಎಷ್ಟಿದೆ? ಎಫ್ ಅಂತ ಆಗಬೇಕಿತ್ತು. ಎಫ್ ಅಂದರೆ ಎಷ್ಟಿದೆ? 15 ಇಂಟು 10 ಆಗ್ತದೆ. ಆಮೇಲೆ 20ಕ್ಕೆ 20 ಸೇಮ್ ಇಟ್ಕೋರಿ, ಪ್ಲಸ್, ಓಕೆನಾ, ಪ್ಲಸ್ 25 ಮತ್ತು ಮೈನಸ್ 15 ಅಂತಂದರೆ ಎಷ್ಟಾಗ್ತದೆ? 10 ಬರುತ್ತದೆ. ಡಿವೈಡ್ ಬೈ 15 ಇಂಟು 10. 20 20 ಸೇಮ್ ಇಟ್ಕೋರಿ, ಪ್ಲಸ್ಸಿಗೆ ಪ್ಲಸ್ಸು. ಇಲ್ಲಿ 10 ಎಷ್ಟಾಗ್ತದೆ? ಈ ಸಂಖ್ಯೆ ಮತ್ತು ಈ ಸಂಖ್ಯೆಯನ್ನು 2 ಗುಣಾಕಾರ ಮಾಡಿರಿ. 10 100 ಡಿವೈಡ್ ಬೈ 15. ಓಕೆನಾ. ಈಗ 15ರಿಂದ 100 ಭಾಗಿಸ್ರಿ. 15 1 15, 6.6 ಇಂದ ಭಾಗಿಸಿದಾಗ ನಮಗೆ 100 ಭಾಗ ಆಗ್ತದೆ. ಹಿಂದಕ್ಕೆ ಎಷ್ಟು ಹೋಯಿತು? 20 ಪ್ಲಸ್
6.6 ಆಯಿತು. ಹೀಗಾಗಿ ಇವನ್ನೆರಡು ಕೂಡಿಸಿದಾಗ ಎಷ್ಟಾಗ್ತದೆ? 26.6. ಇದು ಮಧ್ಯಾಂಕವಾಗಿದೆ. ಎಮ್ ಎಷ್ಟು ಬಂತು? 26.6 ಬರ್ತದೆ. ಈ ರೀತಿಯಾಗಿ ಸುಲಭವಾಗಿ ನಾವು ಏನು ಮಾಡ್ಬೋದು? ಮಧ್ಯಾಂಕವನ್ನು ಕಂಡುಹಿಡಿಬೋದು. ಕಂಡುಹಿಡಿಬೇಕಾದ ವಿದ್ಯಾರ್ಥಿಗಳೇ, ನಾವು ಪ್ರಾರಂಭದಲ್ಲಿ ಹಿಂದಿನ ಸ್ಲೈಡ್ ಒಳಗೆ ಏನು ತಿಳ್ಕೊಂಡಿವಲ್ಲ, ಇವುಗಳನ್ನು ಪ್ರಾರಂಭದಲ್ಲಿ ಸುಲಭವಾಗಿ ಕಂಡುಹಿಡ್ಕೋಬೇಕು. ಇವುಗಳನ್ನು ಕಂಡುಹಿಡಿದು ನೀವೇನು ಮಾಡ್ಬೋದು? ಸುಲಭವಾಗಿ ಮಧ್ಯಾಂಕವನ್ನು ಕಂಡುಹಿಡಿದು ಬಹಳ ಸುಲಭ ಆಗ್ತದೆ. ಓಕೆನಾ? ಇವುಗಳನ್ನ ಕಂಡುಹಿಡಿದ್ರೆ ನಿಮಗೆ ಮಧ್ಯಾಂಕ ಎಷ್ಟು ಬಂತು? 26.6 ಬರ್ತದೆ. ಓಕೆನಾ? ಈ ರೀತಿಯಾಗಿ ನಿರಂತರ ಶ್ರೇಣಿಯಲ್ಲಿ ನಾವೇನು ಮಾಡಬೇಕು? ನಿರಂತರ ಶ್ರೇಣಿಯಲ್ಲಿ ಮಧ್ಯಾಂಕವನ್ನು ಈ ರೀತಿಯಾಗಿ ಕಂಡು ಹಿಡಿಬೋದು. ಸ್ವಲ್ಪ ಸೂತ್ರವನ್ನು ಒಂದು ಸಲ ಬಿಟ್ಟು 2 ಸಲ ಏನು ಮಾಡಿರಿ? ಸೂತ್ರವನ್ನು ಕಂಠಪಾಠ ಮಾಡ್ಕೋರಿ. ಮಾಡಿದ್ರೆ ಈ ಎಲ್ ಮತ್ತು CF n/2 IF ಇವೆಲ್ಲವುಗಳನ್ನು ಕಂಡುಹಿಡಿಯುವುದರ ಮೂಲಕ ನೀವೇನು ಮಾಡ್ಬೋದು? ಮಧ್ಯಾಂಕವನ್ನು ನಿರಂತರವಾದಂಥ ಶ್ರೇಣಿಯನ್ನು ಬಳಸಿಕೊಂಡು ಮಧ್ಯಾಂಕವನ್ನು ಕಂಡು ಹಿಡಿಬೋದು. ಓಕೆನಾ? ಆ ವಿಡಿಯೋ ಇಷ್ಟ ಆತಂತೇಳಿ ತಿಳ್ಕೊತಾ, ವಿಡಿಯೋ ಇಷ್ಟ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.